ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆಲ್ರಿಗೂ ಸ್ಟಾಕ್ ಆಪ್ರೇಷನ್ನ ಕನ್ನಡದಲ್ಲಿ ಮಾಡ್ತೀನಿ. ಇದರಲ್ಲಿ ಮೊದಲನೇದಾಗಿ ಆಪ್ರೇಷನ್ಸ್ ಏನಪ್ಪ ಅಂದರೆ ಪುಷ್ ಇನ್ಸರ್ಷನ್ ಮಾಡೋದಕ್ಕೆ, ಪಾಪ್ ಡಿಲೀಷನ್ ಮಾಡೋದಕ್ಕೆ, ಡಿಸ್ಪ್ಲೇ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮತ್ತು ಇನಿಷಿಯಲ್ ಕಂಡೀಷನ್ಸ್ ಈ ಪ್ರೋಗ್ರಾಮಲ್ಲಿ ಏನಪ್ಪ ಅಂದರೆ ಟಾಪ್ ಈಸ್ ಈಕ್ವಲ್ ಟು -1 ಅಂತ ತೊಗೊಂಡಿದ್ದೀವಿ. ಸೈಜ್ ಆಫ್ ದಿ ಅರೇ ಅಂದರೆ ಇದೊಂದು ಅರೇ ಅಂದ್ಕೊಂಡ್ರೆ ಇದ್ದು ಲಾಸ್ಟ್ ಎಲಿಮೆಂಟು ಸೈಜೇ ಬಂದು ಸೈಜ್ ಆಫ್ ದಿ ಅರೇ. ಇನ್ನು ಎಲಿಮೆಂಟ್ ಬಂದು ಇನ್ಸರ್ಷನ್ ಡಿಲೀಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಈಗ ಪಿಕ್ಟೋರಿಕಲ್ ಆಗಿ ಹೇಳಬೇಕಂದ್ರೆ ಈಗ ಇದೊಂದು ಅರೇ ಅಂದ್ಕೊಳ್ಳಿ. ಅರೇಗೆ ಇಂಡೆಕ್ಸಿಂಗ್ ಏನಪ್ಪ 0 1 2 3 ಕರೆಕ್ಟಾ? ಇದರಲ್ಲಿ ಟಾಪ್ ಬಂದು ಅಂದರೆ ಅರೇಗಿಂತ ಕೆಳಗಡೆ ಪೊಸಿಷನ್ 0ಇಂದ ಅರೇ ಇಂಡೆಕ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ಟಾಪ್ ಬಂದು -1 ಅಂತ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಲಾಸ್ಟ್ ಎಲಿಮೆಂಟ್ ಎಂಟಿ ಇದೆ ಅಂತ ಇಲ್ಲ ಅಂತ ಕಂಡುಹಿಡಿಯೋದಕ್ಕೆ. ಇನ್ನು ಇದು ಬಂದು ಲಾಸ್ಟ್ ಅಂದ್ಕೊಳ್ಳಿ ಈ ಪ್ರೋಗ್ರಾಮ್ಗೆ, ನೀವು ಬೇಕಂದರೆ ಜಾಸ್ತಿ ಇಟ್ಕೋಬೋದು. ಇದು ಬಂದು ಸೈಜ್ -1 ಏನಕ್ಕೆ ಅಂದರೆ ಅರೇ ಸೈಜ್ ಬಂದು 4 ಆಗುತ್ತೆ. 0 1 2 3 4 1 2 3 4ಇಂದ ಕೌಂಟ್ ಆಗುತ್ತೆ. ಅದೇ ಸೈಜ್ -1 ಬಂದು ಆವಾಗ ನೀವು ಇದನ್ನು ಆಕ್ಸೆಸ್ ಸಿಗುತ್ತೆ ಲಾಸ್ಟ್ ಎಲಿಮೆಂಟ್ನ ತಗೊಳ್ಳೋದಕ್ಕೆ ಸೈಜ್ ಆಫ್ ದಿ ಅರೇಗೆ. ಈಗ ಇದರಲ್ಲಿ ಕೋಡಿಂಗ್ ಪಾರ್ಟಿಗೆ ಬರೋಣ. ಮೊದಲನೇದಾಗಿ ಹೆಡರ್ ಫೈಲ್ಸ್ ಬರೀಬೇಕು. stdio.h ಸ್ಟ್ಯಾಂಡರ್ಡ್ ಲೈಬ್ರರಿ ಇನ್ಕ್ಲೂಡ್ ಮಾಡ್ಕೋತಿದ್ದೀವಿ. ಮತ್ತು ನೆಕ್ಸ್ಟು ಇವಾಗ ಇದೆರಡು ಹೆಡರ್ ಫೈಲ್ ಆಯಿತು. ಇವೆರಡು ಹೆಡರ್ ಫೈಲ್ ಆಯಿತು. ಇದನ್ನು ನಾವೀಗ ಸೈಜ್ನ ಡಿಫೈನ್ ಮಾಡಬೇಕು. ಸೈಜ್ ಎಷ್ಟಪ್ಪ ಇದೆ ಅರೇದು ಅಂತ. ಅದಕ್ಕೆ ನಾವು ಹ್ಯಾಶ್ ಡಿಫೈನ್ನ ಯೂಸ್ ಮಾಡ್ತೀವಿ. ಹ್ಯಾಶ್ ಡಿಫೈನ್ ಸೈಜ್ ಅಂತಲೇ ತೊಗೊಳ್ಳೋಣ. ಎಷ್ಟಪ್ಪ ಇದ್ರ ಸೈಜ್ ಅಂದರೆ 4 ಅಂತ. ನೆಕ್ಸ್ಟು ಈಗ ಎಲಿಮೆಂಟ್ಸ್ ಯೂಸ್ ಮಾಡ್ಕೊಳ್ಳೋಣ. ವ್ಯಾರಿಯೇಬಲ್ಸ್ನ ಇನ್ಷಿಯಲೈಸ್ ಮಾಡೋಣ. ಇಂಟ್ ಟಾಪ್ ಈಸ್ ಈಕ್ವಲ್ ಟು -1 ಅಂತ. ಇದು ಟಾಪ್ ಲಾಸ್ಟ್ ಎಲಿಮೆಂಟು. ನೆಕ್ಸ್ಟು ಅರೇ, ಇದಕ್ಕೊಂದು ಅರೇ ಬೇಕು ತಾನೆ. ಅದಕ್ಕೆ ಇದು ಫಾರ್ ಎಕ್ಸಾಂಪಲ್ ಇದು ಒಂದು ಅರೇ ಅಂದ್ಕೊಳ್ಳಿ, ನೇಮ್ ಎಸ್ಸು, ಮತ್ತು ಇದ್ರ ಸೈಜ್ ಬಂದು 10 ಅಂತ ತೊಗೊಂಡಿದ್ದೀನಿ, ಅರೇ ಸೈಜ್ ಇರಲಿ ಅಂತ. ನಂತರ ಎಲಿಮೆಂಟ್ ಅಂದರೆ ವ್ಯಾರಿಯಬಲ್ ಇನ್ಸರ್ಷನ್ ಅಥವಾ ಡಿಲೀಷನ್ ಮಾಡೋದಕ್ಕೆ. ನಂತರ ಈಗ ಪುಷ್ ಆಪ್ರೇಷನ್ಗೆ ಫಸ್ಟ್ ಬರೆಯೋಣ. ಮೊದಲನೇದಾಗಿ ಪುಷ್ ಮಾಡೋದಕ್ಕೂ ಮುಂಚೆ ಒಂದು ಎಲಿಮೆಂಟ್ನ ನೀವು ಏನದು ಇದು ಸ್ಟ್ಯಾಕ್ ಅಂದ್ಕೊಂಡ್ರೆ ನಾವು ಒಂದು ಎಲಿಮೆಂಟ್ನ ಹಾಕೋದಕ್ಕೂ ಮುಂಚೆ ಸಪೋಸ್ ಫುಲ್ಲು ಎಲ್ಲ ಎಲಿಮೆಂಟ್ಸು ಇದೆ ಅಂದ್ಕೊಳ್ಳಿ. ಇದರಲ್ಲಿ ಬಂದು 40 0 1 2 3 10 20 30 40 ಇದೆ. ಇದು ಏನಾಗಿದೆ ಅಂದರೆ ಎಲ್ಲ ಬ್ಲಾಕ್ಸು ಫಿಲ್ ಆಗೋಗಿದೆ. ಆವಾಗ ನಾವೇನು ಹಾಕೋದಕ್ಕೆ ಬರಲ್ಲ. ಅದೇನಪ್ಪ ಅಂತೀವಿ ಅಂದರೆ ಓವರ್ಫ್ಲೋ ಕಂಡೀಷನ್ ಅಂತ ಅಂತೀವಿ. ಅದೇ ಸಪೋಸ್ ಎಲಿಮೆಂಟ್ಸ್ಗೆ ಜಾಗ ಇದ್ದರೆ, ಖಾಲಿ ಇದ್ದರೆ, ಸಪೋಸ್ 3 ಎಲಿಮೆಂಟ್ ಫಿಲ್ ಆಗಿತ್ತು, 2 ಎಲಿಮೆಂಟ್ ಫಿಲ್ ಆಗಿತ್ತು, ಆವಾಗ ನಾವು ಹಾಕ್ಬೋದು. ಅದಕ್ಕೆ ಹಾಕ್ಬೋದು ಆವಾಗ. ಇನಿಷಿಯಲಾಗಿ ಟಾಪ್ -1 ಆಗಿರುತ್ತೆ. ಈ ಓವರ್ಫ್ಲೋ ಕಂಡೀಷನ್ನ ನಾವು ಕೋಡಿಂಗ್ ಪಾರ್ಟಾಗಿ ಬರೆಯೋಣ. ಮೊದಲನೇದಾಗಿ ಇಫ್ ಈ ಟಾಪ್ ಬಂದು ಪ್ರತಿ ಸಲಿನೂ ಇನ್ಕ್ರಿಮೆಂಟ್ ಮಾಡ್ಕೊತಾ ಇಲ್ಲಿವರೆಗೂ ಹೋಗುತ್ತೆ. ಆವಾಗ ಅದು ಓವರ್ಫ್ಲೋ ಕಂಡೀಷನ್ ಅಂತ ಕರಿತೀವಿ. ಅದಕ್ಕೆ ಹೇಗೆ ಬರಿತೀರಪ್ಪ ಅಂದರೆ ಇಫ್ ಟಾಪ್ ಈಸ್ ಈಕ್ವಲ್ ಟು ಇದು ಪೊಸಿಷನು ಅಂದರೆ ಇಲ್ಲಿಗೆ ಬಂದರೆ ಆವಾಗ ಓವರ್ಫ್ಲೋ ಆಗುತ್ತೆ, ಅಂದರೆ ಲಾಸ್ಟ್ ಎಲಿಮೆಂಟ್ಗೆ ಮುಗಿದೋಗುತ್ತೆ. ಅದನ್ನು ಹೇಗೆ ಹಾಕ್ತೀರಪ್ಪ ಅಂದರೆ ಈ ಸೈಜ್ ಬಂದು ಸೈಜ್ -1 ಮಾಡಿದ್ರೆ ನಿಮಗೆ ಲಾಸ್ಟ್ ಎಲಿಮೆಂಟು ಪೊಸಿಷನ್ ಸಿಗುತ್ತೆ. ಅದನ್ನು ಈಕ್ವೇಟ್ ಮಾಡಬೇಕು ನಾವು ಇದರಲ್ಲಿ. ಇಫ್ ಟಾಪ್ ಈಸ್ ಈಕ್ವಲ್ ಟು ಸೈಜ್ -1. ಇದೇನಾದರೂ ಆದರೆ ಅಂದರೆ ಈಗ ಟಾಪ್ ಬಂದು ಇಲ್ಲಿವರೆಗೆ ಬಂದರೆ ಆವಾಗ ಅದು ಸ್ಟ್ಯಾಕ್ ಓವರ್ಫ್ಲೋ ಅಂತ ಕರೀತೀವಿ. ಇಲ್ವಾ, ಸ್ಟ್ಯಾಕ್ ಓವರ್ಫ್ಲೋ ಆಗಿಲ್ಲ, ಆವಾಗ ನಾವು ಎಲಿಮೆಂಟ್ನ ಹಾಕ್ಬೋದು. ಹೇಗೆ ಹಾಕ್ತೀರಪ್ಪ? ಫಸ್ಟ್ ಯೂಸರಿಂದ ಒಂದು ನಂಬರ್ ತಗೋಬೇಕು. ಯೂಸರು ನಂಬರ್ ಹಾಕ್ತಾನೆ ಇನ್ಪುಟ್ ತಗೊಳ್ಳೋದಕ್ಕಿದು. ಇಲ್ಲಿಗೆ ಸ್ಟೋರ್ ಮಾಡ್ತಿದ್ದೀರಾ? ಎಲಿಮೆಂಟ್ ಅನ್ನೋ ವ್ಯಾರಿಯೇಬಲ್ಗೆ ಸ್ಟೋರ್ ಮಾಡ್ತಿದ್ದೀರಾ. ಎಲಿಮೆಂಟ್ ಅನ್ನೋದ್ರಲ್ಲಿ ಈಗ ಒಂದು ನಂಬರ್ ಇದೆ. ಫಾರ್ ಎಕ್ಸಾಂಪಲ್ ಯೂಸರ್ 10 ಅಂತ ಕೊಟ್ಟೋಣ ಅಂದ್ಕೊಳ್ಳಿ. ಈಗ ಈ 10 ನೀವು ಈ ಸ್ಟ್ಯಾಕಿಗೆ ಹಾಕಬೇಕು. ಹೇಗೆ ಹಾಕ್ತೀರಾ ಮೊದಲನೇದಾಗಿ ಅಂದರೆ ಈ 10 ಬಂದು ಫಸ್ಟ್ ಕಂಡೀಷನ್ ಚೆಕ್ ಆಗುತ್ತೆ, ಅಂದರೆ ಎಲಿಮೆಂಟ್ಸು ಈ ಥರ ಫುಲ್ ಆಗಿಲ್ಲ ಅಂತ. ಆವಾಗ ಅದು ಓವರ್ಫ್ಲೋ ಅಥವಾ ಅಂಡರ್ಫ್ಲೋ ಕಂಡೀಷನ್ ಬರೋಲ್ಲ. ಆವಾಗ ಬಂದುಬಿಟ್ಟು ಇದಕ್ಕೆ ಬರುತ್ತೆ. ಈಗ ಟಾಪ್ ಬಂದುಬಿಟ್ಟು ಅರೇಯಿಂದ ಆಚೆ ಇದೆ. ಇದನ್ನು ಟಾಪ್ನ ಇನ್ಕ್ರಿಮೆಂಟ್ ಮಾಡ್ತೀವಿ. ಟಾಪ್ ಇನ್ಕ್ರಿಮೆಂಟ್ ಮಾಡ್ತೀವಿ ಇಲ್ಲಿ, ಟಾಪ್ ++. ಅವಾಗ ಏನಾಗುತ್ತಪ್ಪ ಅಂದರೆ ಟಾಪ್ ವ್ಯಾಲ್ಯೂ ಬಂದು ಇಲ್ಲಿರೋದು ಇಲ್ಲಿಗೆ ಬರುತ್ತೆ ಟಾಪ್. ಇದು ಪೊಸಿಷನ್ ಒಂದು 0 ಇದೆ, 1 2 3 ಅಲ್ವೇನಪ್ಪ. ಇದು ಪೊಸಿಷನ್ 0.
ಸ್ಟ್ಯಾಕಿಗೆ ನೇಮ್ ಕೊಟ್ಟಿರೋದು ಎಸ್ಸು. ಸೊ ಅದಕ್ಕೆ ಎಸ್ ಆಫ್ ಟಾಪ್ ಅಂದರೆ ಎಸ್ ಆಫ್ ಝೀರೋಗೆ ಮೊದಲನೇದಾಗಿ ಎಲಿಮೆಂಟ್ ಹಾಕ್ತೀವಿ. ಹೆಂಗೆ ಹಾಕ್ತೀರಾ, ಈ ಥರ ಹಾಕ್ತೀರಾ. ಎಸ್ ಆಫ್ ಝೀರೋ ಇಸ್ ಈಕ್ವಲ್ ಟು ಎಲಿಮೆಂಟ್. ಈ ಎಲಿಮೆಂಟು 10 ಇರೋದು ಇದಕ್ಕೆ 0th ಪೊಸಿಷನ್ಗೆ ಹೋಗುತ್ತೆ, ಎಸ್ ಆಫ್ ಝೀರೋಗೆ, ಅಂದರೆ ಎಸ್ ಆಫ್ ಟಾಪ್, ಗೊತ್ತಾಯ್ತಾ. ಮತ್ತು ಪ್ರಿಂಟ್ ಮಾಡ್ತೀರಾ ಎಲಿಮೆಂಟ್ ಇನ್ಸರ್ಟೆಡ್. ಆಯಿತಾ. ಸೊ ಇದು ಪುಷ್ ಆಪ್ರೇಷನ್ ಆಗಿತ್ತು. ಈಗ ನೆಕ್ಸ್ಟ್ ನಾವು ಪಾಪ್ ಆಪ್ರೇಷನ್ಗೆ ಹೋಗೋದು. ಸೊ ಈಗ ಪಾಪ್ ಆಪ್ರೇಷನ್ನ ಹೇಳ್ತೀನಿ. ವಾಯ್ಡ್ ಪಾಪ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಡಿಲೀಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಈ ಪಾಪ್ ಆಪ್ರೇಷನಲ್ಲಿ ಡಿಲೀಷನ್ ಮಾಡಬೇಕು ಅಂದರೆ ಫಸ್ಟ್ ಎಲಿಮೆಂಟ್ಸ್ ಇರಬೇಕು. ಸಪೋಸ್ ಎಲಿಮೆಂಟ್ಸೇ ಇಲ್ಲ ಅಂದರೆ ಆವಾಗ ನಾವು ಡಿಲೀಷನ್ನ ಮಾಡೋದಕ್ಕೆ ಬರೋಲ್ಲ. ಸೊ ಆವಾಗ ಟಾಪ್ ಇಲ್ಲಿದೆ ಅಂದ್ಕೊಳ್ಳಿ, ಆವಾಗ ಏನು ಎಲಿಮೆಂಟ್ಸ್ ಇಲ್ಲ ಅಂತ ಅರ್ಥ, ಅಂದರೆ ಕಂಡೀಷನ್ ಅದು. ಸೊ ಆ ಅಂಡರ್ ಫ್ಲೋ ಅಂತ ಕರಿತೀವಿ ಅದನ್ನು, ಅಂದರೆ ಏನು ಎಲಿಮೆಂಟ್ಸ್ ಇಲ್ಲ, ಸ್ಟ್ಯಾಕ್ ಇಸ್ ಎಂಟಿ. ಅದನ್ನು ನಾವು ವಾಯ್ಡ್ ಪಾಪ್ಗೆ ಅಂಡರ್ ಫ್ಲೋ ಕಂಡೀಷನ್ ಅಂತ ಕರಿತೀವಿ. ಸಪೋಸ್ ಅದೇ ಎಲಿಮೆಂಟ್ಸ್ ಇತ್ತು ಅಂದ್ಕೊಳ್ಳಿ. ಸೊ ಈ ಕೇಸ್ದಲ್ಲಿ ಏನದು ಎಲಿಮೆಂಟ್ಸ್ ಇದೆ. ಸೊ ಆವಾಗ ಟಾಪ್ ಪೊಸಿಷನ್ ಇಲ್ಲಿರುತ್ತೆ, ಯಾಕಂದರೆ ಎಲಿಮೆಂಟ್ ಅಲ್ಲೇ ಇರೋದು. ಸೊ ಆಗ ನೀವು ಫಸ್ಟ್ ಕಂಡೀಷನ್ನ ಬರೀಬೇಕು. ಇಫ್ ಟಾಪ್ ಈಸ್ ಈಕ್ವಲ್ ಟು -1 ಅಂದರೆ ಯಾವುದು ಎಲಿಮೆಂಟ್ ಇಲ್ಲ, ಆವಾಗ ಯೂಸರ್ಗೆ ಪ್ರಿಂಟ್ ಮಾಡ್ತೀರಾ. ಏನಂತಪ್ಪ ಅಂದರೆ ಸ್ಟ್ಯಾಕ್ ಅಂಡರ್ ಫ್ಲೋ, ಈಗ ಪ್ರಿಂಟ್ ಮಾಡ್ತೀರಾ. ಆಯಿತಾ. ನೆಕ್ಸ್ಟು ಸಪೋಸ್ ಅಂಡರ್ ಫ್ಲೋ ಕಂಡೀಷನ್ ಮೀಟ್ ಆಗಿಲ್ಲ, ನೆಕ್ಸ್ಟ್ ಎಲಿಮೆಂಟ್ಸ್ ಇದೆ ಸ್ಟ್ಯಾಕ್ನಲ್ಲಿ. ಸೊ ಆಗ ನೀವು ಅದರಲ್ಲಿ ಡಿಲೀಟ್ ಮಾಡಬೇಕಪ್ಪ. ಸೊ ಅದಕ್ಕೆ ಫಸ್ಟು ನೀವು ಇದನ್ನು ಐಟಮ್ಗೆ ಹಾಕೋತೀರಾ. ಈ 30 ಅನ್ನೋ ನಂಬರ್ನ ಐಟಮ್ಗೆ ಹಾಕೋತೀರಾ. ಹೇಗೆ ಹಾಕ್ತೀರಪ್ಪ ಅಂದರೆ ಐಟಮ್ ಈಸ್ ಈಕ್ವಲ್ ಟು ಎಸ್ ಆಫ್ ಟಾಪ್, ಅಂದರೆ ಇದು ಇದು ಬಂದುಬಿಟ್ಟು ನೇಮು, ಅರೆ ನೇಮು. ಇದ್ರದ್ದು ಪೊಸಿಷನ್ ಬಂದು ಟಾಪು, ಅಂದರೆ ಈಗ 0 1 2 ಇದೆ. ಈ 2th ಪೊಸಿಷನ್ ಬಂದರೆ 2, ಅಂದರೆ ಟಾಪ್ ಈಸ್ ಈಕ್ವಲ್ ಟು 2 ಈ ಕೇಸಲ್ಲಿ. ಸೊ ಇದು ಬಂದು ಎಸ್ ಆಫ್ 2 ಈಸ್ ಈಕ್ವಲ್ ಟು ಐಟಮ್, ಅಂದರೆ ಎಸ್ ಆಫ್ 2 ಅಲ್ಲಿ ಯಾವ ಎಲಿಮೆಂಟ್ ಇದೆ, 30 ಇದೆ. ಈ 30 ಬಂದು ಐಟಮ್ಗೆ ಹೋಗುತ್ತೆ. ಸೊ ಈಗ ಐಟಮ್ 30 ಅಲ್ಲಿದೆ. ಈಗ ಪ್ರಿಂಟ್ ಮಾಡ್ತೀರಾ ಐಟಮ್ನ. ಐಟಮ್ ಡಿಲೀಟೆಡ್. ಐಟಮ್ ಡಿಲೀಟ್ ಆಯಿತು. ಸೊ ಐಟಮ್ನ ಡಿಲೀಟೆಡ್ ಅಂತ ಪ್ರಿಂಟ್ ಮಾಡಿದ್ದೀರಾ. ಇವಾಗ ನೀವು ಟಾಪ್ನ ಡಿಕ್ರಿಮೆಂಟ್ ಮಾಡಬೇಕು, ಅಂದರೆ ನೆಕ್ಸ್ಟ್ ಎಲಿಮೆಂಟ್ನ ನೀವು ಡಿಲೀಟ್ ಮಾಡೋದಕ್ಕೆ. ಈಗ ಟಾಪ್ ಇಲ್ಲಿರೋದು ಇದು ಡಿಲೀಟ್ ಆಗಿದೆ 30. ಸೊ ಆವಾಗ ಟಾಪು ಇಲ್ಲಿಗೆ ಬರುತ್ತೆ ಅಲ್ವೇನ್ರಪ್ಪ, ಇದು ಡಿಲೀಟ್ ಆಗುತ್ತೆ. ನೆಕ್ಸ್ಟು ಟಾಪ್ ಒಂದು ಸ್ಟೆಪ್ ಕೆಳಗಡೆ ಬರುತ್ತೆ. ಆವಾಗ ನೆಕ್ಸ್ಟು ಡಿಲೀಟ್ ಮಾಡಿದ್ದೀರ, ಟಾಪ್ ಮುಗೀತು. ಈಗ ನೆಕ್ಸ್ಟು ಡಿಸ್ಪ್ಲೇ ಫಂಕ್ಷನ್ಗೆ ಹೋಗೋದಾ. ಸೊ ಈಗ ನಾನು ನಿಮಗೆ ವಾಯ್ಡ್ ಡಿಸ್ಪ್ಲೇನ ಹೇಳ್ಕೊಡ್ತೀನಿ. ಸೊ ವಾಯ್ಡ್ ಡಿಸ್ಪ್ಲೇ. ಸೊ ಈ ವಾಯ್ಡ್ ಡಿಸ್ಪ್ಲೇಲಿ ಏನಪ್ಪ ಅಂದರೆ ಫಸ್ಟು ನೀವು ಕಂಡೀಷನ್ನ ಚೆಕ್ ಮಾಡಬೇಕು, ನಮ್ಮ ಸ್ಟ್ಯಾಕಲ್ಲಿ ಎಲಿಮೆಂಟ್ಸ್ ಇದೆಯಾ ಇಲ್ವಾ ಅಂತ. ಸಪೋಸ್ ಇಲ್ಲ ಅಂದರೆ ಏನನ್ನ ಡಿಸ್ಪ್ಲೇ ಮಾಡ್ತೀರಾ. ಸೊ ಏನು ಎಲಿಮೆಂಟ್ಸ್ ಇಲ್ಲ ಅಂದರೆ ಆವಾಗ ನಮ್ಮ ಇಲ್ಲಿರುತ್ತೆ ನಮ್ಮ ಟಾಪ್ ಅಲ್ವಾ. ಸೊ ಅದನ್ನು ನೀವು ಸ್ಟ್ಯಾಕ್ ಈಸ್ ಎಂಟಿ ಅಂತೀರ. ಸಪೋಸ್ ಅದೇ ಈಗ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರಬೇಕು, ಪುಷಲ್ಲಿ ಬಂದುಬಿಟ್ಟು ಓವರ್ಫ್ಲೋ ಕಂಡೀಷನ್ ಇರುತ್ತೆ, ಪಾಪಲ್ಲಿ ಬಂದುಬಿಟ್ಟು ಅಂಡರ್ ಫ್ಲೋ ಕಂಡೀಷನು, ಇದರಲ್ಲಿ ಬಂದುಬಿಟ್ಟು ಡಿಸ್ಪ್ಲೇದಲ್ಲಿ ಬಂದುಬಿಟ್ಟು ಏನಿದು ಎಂಟಿ ಕಂಡೀಷನ್ನ ಯೂಸ್ ಮಾಡ್ತೀರಾ. ಸೊ ಇವೆರಡು ಅಬ್ಸರ್ವ್ ಮಾಡಿದ್ರೆ ನೀವು ಒಂದೇ ಅಲ್ವೇನ್ರಾ, ಇದಕ್ಕೆ ಇವೆರಡು ಒಂದೇ. ಸೊ ಆದರೆ ಏನಪ್ಪ ಅಂದರೆ ಪಾಪಲ್ಲಿ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಅಂಡರ್ ಫ್ಲೋ ಅಂತೀವಿ, ಡಿಸ್ಪ್ಲೇದಲ್ಲಿ ಬಂದು ಜನರಲ್ ಟರ್ಮ್ಸಲ್ಲಿ ಎಂಟಿ ಅಂತ ಕರಿತೀವಿ. ಸೊ ಈಗ ನಾವು ಇದಕ್ಕೆ ಕಂಡೀಷನ್ ಬನ್ನಿ, ಸ್ಟ್ಯಾಕ್ ಎಂಟಿ ಇದೆಯಾ ಇಲ್ವಾ ಅಂತ. ಸೊ ಇದಕ್ಕೆ ಇಫ್ ಟಾಪ್ ಈಸ್ ಈಕ್ವಲ್ ಟು -1 then you need to print f stack is empty, ಅಂದರೆ ಸ್ಟ್ಯಾಕಲ್ಲಿ ಏನು ಎಲಿಮೆಂಟ್ ಇಲ್ಲಪ್ಪ, ನಮ್ಮದು ಸ್ಟ್ಯಾಕಲ್ಲಿ ಎಲಿಮೆಂಟ್ಸ್ ಇದೆ. ಆವಾಗ ನೀವು ಇದನ್ನು ಪ್ರಿಂಟ್ ಮಾಡಿ ಫಸ್ಟ್. ಏನಪ್ಪ ಅಂದರೆ ದ ಸ್ಟ್ಯಾಕ್ ಕಂಟೈನ್ಸ್ ಏನನ್ನ ಕಂಟೈನ್ ಮಾಡುತ್ತೆ ಅಂತ ನಾವು ಪ್ರಿಂಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್
ಇದರಲ್ಲಿ ನಾವು ಫಾರ್ ಲೂಪ್ನ ಯೂಸ್ ಮಾಡ್ತೀವಿ. ಸೊ ಇದನ್ನ ಈಗ ನೀವು ಇದರಲ್ಲಿ ನೋಡಿದ್ರೆ 40 30 20 10. ಸೊ ನಮ್ಮ ಟಾಪ್ ಇಲ್ಲಿದೆ ಅಲ್ವಾ. ಸೊ ನಾವು ಐನ ವ್ಯಾರಿಯಬಲ್ನ ಯೂಸ್ ಮಾಡ್ತಿದ್ದೀವಿ, ಇಂಟ್ ಐನ ಯೂಸ್ ಮಾಡ್ತೀವಿ. ಸೊ ಏನಂದರೆ ಈಗ ಐ ಬಂದುಬಿಟ್ಟು ಇಲ್ಲಿಂದ, ಫಾರ್ ಎಕ್ಸಾಂಪಲ್ ಇಲ್ಲಾಂದರೆ ಇಲ್ಲಿಂದ ಐ ತಗೋತಿದ್ದೀನಿ, ಇದು 0 1 2 3 ಪೊಸಿಷನ್. ಐ ವ್ಯಾಲ್ಯೂ ಏನಾಗುತ್ತೆ ಅಂದರೆ 0ಗೆ ಇನಿಷಿಯಲೈಸ್ ಮಾಡ್ತಿದ್ದೀನಿ. ಐ ಈಸ್ ಈಕ್ವಲ್ ಟು 0. ಈ ಪೊಸಿಷನಿಂದ ಇಲ್ಲಿವರೆಗೆ ಎಲಿಮೆಂಟ್ಸ್ನ ಪ್ರಿಂಟ್ ಮಾಡ್ಕೊತಾ ಹೋಗುತ್ತೆ 1 by 1. ಈಗ ಇಲ್ಲಿದೆ, ನೆಕ್ಸ್ಟ್ ಇಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಇಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಇಲ್ಲಿಗೆ ಹೋಗುತ್ತೆ. ಅಂದರೆ ಎಲ್ಲಿವರೆಗೆ ಎಲಿಮೆಂಟ್ಸ್ ಇದೆಯೋ ಅಲ್ಲಿವರೆಗೆ ಹೋಗುತ್ತೆ. ಸೊ ಎಲಿಮೆಂಟ್ಸ್ ಎಲ್ಲಿವರೆಗೆ ಇರುತ್ತಪ್ಪ ಅಂದರೆ ಟಾಪ್ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಎಲಿಮೆಂಟ್ಸ್ ಇರುತ್ತೆ. ಸೊ ಐನ 0 ಪೊಸಿಷನ್ಗೆ ಇನಿಷಿಯಲೈಸ್ ಮಾಡ್ತಿದ್ದೀನಿ. ಈಗ ಐನ ಇಲ್ಲಿಗೆ ಇನಿಷಿಯಲೈಸ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಸಪೋಸ್ ಟಾಪು ಇಲ್ಲೇ ಇರುತ್ತೆ, ಆವಾಗ ಇಲ್ಲಿರಲ್ಲ, ಇದು ಎಲಿಮೆಂಟ್ ಇದೆ ಅಂದರೆ ಅಲ್ವೇನ್ರಾ. ಸೊ ಅದಕ್ಕೆ ನೆಕ್ಸ್ಟ್ ನಾವು ಐನ 0ಗೆ ಇನಿಷಿಯಲೈಸ್ ಮಾಡಿ, ನೆಕ್ಸ್ಟು ಐ ಎಲ್ಲಿವರೆಗೆ ಐ ಲೆಸ್ ದೆನ್ ಆರ್ ಈಕ್ವಲ್ ಟು ಟಾಪ್. ಅಂದರೆ ಐ ವ್ಯಾಲ್ಯೂ ಬಂದುಬಿಟ್ಟು ಟಾಪ್ಗಿನ್ನ ಕಮ್ಮಿ ಇರಬೇಕು. ಸಪೋಸ್ ಟಾಪ್ ಇಲ್ಲಿದ್ದರೆ ಆವಾಗ ಪೊಸಿಷನ್ ಬಂದು 2 ಇರುತ್ತೆ, ಐ ವ್ಯಾಲ್ಯೂ ಬಂದು 1 ಇರುತ್ತೆ. 0ಇಂದ ಸ್ಟಾರ್ಟ್ ಆಗುತ್ತೆ, 0 1 2 ಟಾಪ್ಗೆ ಈಕ್ವಲ್ ಆಗುತ್ತೆ, ಆಮೇಲೆ ಸ್ಟಾಪ್ ಆಗುತ್ತೆ. ಅಂದರೆ ಯಾಕಂದರೆ ಇಲ್ಲಿ ಸಪೋಸ್ ಎಲಿಮೆಂಟ್ಸ್ ಇಷ್ಟಿದ್ರೆ ಟಾಪ್ ಇಲ್ಲಿರುತ್ತೆ, ಆವಾಗ ನೀವು ಎಲ್ಲಿವರೆಗೆ ಅಂದರೆ 0 1 2 ಇಲ್ಲಿವರೆಗೆ ಎಲಿಮೆಂಟ್ಸ್ನ ನೀವು ಪ್ರಿಂಟ್ ಮಾಡ್ತೀವಿ. 0ಇಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿವರೆಗೆ ಟಾಪ್ ಈಕ್ವಲ್ ಆಗಲ್ವೋ ಅಲ್ಲಿವರೆಗೆ ಹೋಗುತ್ತೆ. ಅದಾದಮೇಲೆ ಇನ್ಕ್ರಿಮೆಂಟ್ ಮಾಡ್ಕೊತ ಹೋಗುತ್ತೆ ಐನ ಪ್ರಿಂಟ್ ಮಾಡೋದು. ಈಗ ನೆಕ್ಸ್ಟ್ ಹೇಗೆ ಪ್ರಿಂಟ್ ಮಾಡ್ತೀವಪ್ಪ ಅಂದರೆ ಪ್ರಿಂಟ್ ಎಫ್ %d ಎಸ್ ಆಫ್ ಐ, ಯಾಕಂದರೆ ಐನ ನೀವು ಯೂಸ್ ಮಾಡಿದ್ದೀರಾ ವ್ಯಾರಿಯಬಲ್ನ. ಸೊ ಎಸ್ ಆಫ್ ಐ, ಕ್ಲೋಸ್ ದ ಲೂಪ್, ದೆನ್ ಕ್ಲೋಸ್ ದ ಡಿಸ್ಪ್ಲೇ ಫಂಕ್ಷನ್ ಆ್ಯಂಡ್ ಇಟ್ಸ್ ಓವರ್. ಸೊ ಇವಾಗ ಪುಷ್ ಪಾಪ್ ಎಲ್ಲ ಆಯಿತು, ಡಿಸ್ಪ್ಲೇ ಎಲ್ಲ ಆಯಿತು. ಈಗ ನೆಕ್ಸ್ಟ್ ಬಂದುಬಿಟ್ಟು ವಾಯ್ಡ್ ಮೇನ್ ಫಂಕ್ಷನ್ನ ಬರೆಯೋದಾ. ಸೊ ಈಗ ವಾಯ್ಡ್ ಮೇನಲ್ಲಿ ಏನು ಬರಿತೀವಪ್ಪ ಅಂದರೆ ಸಪೋಸ್ ಯೂಸರ್ 1 ಎಂಟರ್ ಮಾಡ್ದ, ಆವಾಗ ಪುಷ್ ಆಗಲಿ, ಅದೇ 2 ಎಂಟರ್ ಮಾಡ್ದ ಡಿಲೀಟ್ ಆಗಲಿ ಅಂದರೆ ಪಾಪ್ ಆಗಲಿ, ನೆಕ್ಸ್ಟ್ 3 ಎಂಟರ್ ಮಾಡಿದ್ರೆ ಏನು ಎಲಿಮೆಂಟ್ಸ್ ಸ್ಟ್ಯಾಕಲ್ಲಿದೆಯೋ ಅದು ಡಿಸ್ಪ್ಲೇ ಆಗಲಿ ವಿತ್ ಕಂಡೀಷನ್ಸ್ ಅವೆಲ್ಲ ಎಕ್ಸಿಕ್ಯೂಟ್ ಮಾಡೋಣ. ಈಗ ಸೊ ಫಸ್ಟ್ ಅದಕ್ಕೆ ನಾವು ಒಂದು ವ್ಯಾರಿಯಬಲ್ನ ಬೇಕು, ಇಂಟ್ ch ಅಂತ ತಗೊಂಡಿದ್ದೀವಿ ಸ್ವಿಚ್ ಕೇಸ್ಗೆ ಯೂಸ್ ಮಾಡೋದಕ್ಕೆ. ನೆಕ್ಸ್ಟ್ ಎಲ್ಲಿವರೆಗೆ ಟ್ರೂ ಇರುತ್ತೋ ಅಂಟಿಲ್ ದ ಕಂಡೀಷನ್ ಇಸ್ ಟ್ರೂ ಅಲ್ಲಿವರೆಗೆ ಡಿಸ್ಪ್ಲೇ ಆಗುತ್ತೆ, ಅಂದರೆ ಈ ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟು ಯೂಸರಿಂದ ಫಸ್ಟ್ ಒಂದು ತಗೋಬೇಕು, ಅಂದರೆ ಡಿಸ್ಪ್ಲೇ ಮಾಡಬೇಕು. ಎಂಟರ್ 1 ಫಾರ್ ಪುಷ್, 2 ಫಾರ್ ಪಾಪ್, 3 ಫಾರ್ ಡಿಸ್ಪ್ಲೇ. ಕೋಡ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಂತರ ಯೂಸರಿಂದ ಅದು ಏನದು ಆ ನಂಬರ್ ತೊಗೊಳ್ಳೋಣ, %ch. ನಂತರ ಈಗ ಈ ಸ್ವಿಚ್ ಕೇಸ್ನ ಯೂಸ್ ಮಾಡ್ಕೊಂಡು ಬರೆಯೋಣ. ಸ್ವಿಚ್ ಆಫ್ ch ಅಂದರೆ ಸ್ವಿಚ್ ಆಫ್ ದ ಕಂಡೀಷನ್ ಕೇಸ್ ಅದು. ನೆಕ್ಸ್ಟು ಕೇಸ್ 1 ಇದೆ ಅಂದ್ಕೊಳ್ಳಿ, ಆವಾಗ ಪುಷ್ ಬ್ರೇಕ್ ಆಗುತ್ತೆ, ಔಟ್ ಆಫ್ ದ ಲೂಪ್. ಕೇಸ್ 2 ಪಾಪ್ ಬ್ರೇಕ್. ನಂತರ ಕೇಸ್ 3 ಡಿಸ್ಪ್ಲೇ ಬ್ರೇಕ್ ಆಗುತ್ತೆ. ನಂತರ ಡಿಫಾಲ್ಟ್ ಕೇಸ್ ಬಂದು ಬರೀಬೇಕು, ಯಾಕಂದರೆ ಇವು ಯಾವುದು ಸಪೋಸ್ ಅವನು ಯಾವುದೋ ವಿಚಿತ್ರವಾದ ನಂಬರ್ $, ಅಥವಾ ಹ್ಯಾಶು ಯಾವುದೋ ಒಂದು ಸಿಂಬಲ್ ಕೊಟ್ಟರೆ ಅವಾಗೇನೂ ಬರೋಲ್ಲ, 1 2 3 ಅಷ್ಟೇ ನಾವು ಬರೆದಿರೋದು. ಸೊ ಅದಕ್ಕೆ ಡಿಫಾಲ್ಟು ಪ್ರಿಂಟ್ ಮಾಡೋಣ, ಇನ್ವ್ಯಾಲಿಡ್ ಚಾಯ್ಸ್ ಅಂತ, ಅಂದರೆ ನಿಂದು ಹಾಕಿರೋ ನಂಬರ್ ಸರಿ ಇಲ್ಲ ಅಂತ. ಸೊ ಸ್ವಿಚ್ ಕೇಸ್ ಮುಗಿಯುತ್ತೆ. ಇದ್ರದ್ದು ಲೂಪ್ ಕ್ಲೋಸ್ ಮಾಡೋಣ. ಸೊ ಇದ್ರದ್ದು 3 ಕ್ಲೋಸ್ ಆಯಿತು. ಸೊ ಇಲ್ಲಿಗೆ ಮುಗೀತು. ಸೊ ಥ್ಯಾಂಕ್ ಫಾರ್ ವಾಚಿಂಗ್.